ಕೇಳೋಣ. ಜ್ಞಾನಿ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ ಮಾತಾ? ಕುರುಬ ಕುಲದೊಳಗ ಹುಟ್ಟಿದರೆ ನಾನು ಹಿರುಬನಾಗುತ್ತಿದ್ದೆ. ಹೌದು ಹೌದು. ಗರವಿ ಪಂಚಾಳ ಕುಲದಲ್ಲಿ ಹುಟ್ಟಿ ನಾನು ಕಿರುಬನಾದೆ. ಹಾ ಹಾ ಹೌದು ಹೌದು. ಯಾರು ಹೇಳಿದ ಮಾತಾ? ಯಾರು ಹೇಳಿಪ್ಪ ಈ ಮಾತಾ? ಮೌನೇಶ್ವರರು ಹೇಳ್ಯಾರ, ತಿಂತಿಣಿ ಮೌನಪ್ಪನವರು. ಹೌದು ಹೌದು. ಕುರುಬ ಕುಲದೊಳಗ ಹುಟ್ಟಿದರೆ ನಾನು ಹಿರಿಯ ಆಗುತ್ತಿದ್ದೆ. ಹೌದು ಹೌದು. ಒಡ್ಡಿ ಓಲಗ ಶಿವಸ್ಥಾನದೊಳಗ ಮೆರಿತಿದ್ದೆ. ಹೌದು. ಗರವಿ ಪಂಚಾಳ ಕುಲದಲ್ಲಿ ಹುಟ್ಟಿ ನಾನು ಕಿರುಬನಾದೆ. ಹೌದು ಹೌದು. ಅಂದ್ರೆ ಪಂಚಾಳ ಸಮಾಜದೊಳಗೆ ಹುಟ್ಟಿ ಬಂದೆ, ಬಡಿಗೇರ್ ಸಮಾಜದಾಗ ಹುಟ್ಟಿ ಬಂದೆ. ಹೌದು ಹೌದು. ಇಲ್ಲಿ ಗರು ಬಾಳದ ಅಂತ ಹೇಳ್ತಾನ ಜ್ಞಾನಿ. ಹೌದು ಹೌದು. ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ, ಏನ್ ಹೇಳ್ಬೇಕಂತೀರಿಪ್ಪ? ಸರಿಜೋಡಿ ನಮ್ಮ ಮಾಸ್ತಾರ್ ಅವರು, ಸಿದ್ದಣ್ಣ ಮಾಸ್ತಾರ್ ಅವರು. ಹೌದು ಹೌದು. ಹೇಳಿಪ್ಪ. ಅವರಿಗೆ ಪೂರ್ವದೊಳಗ ಕಮಿಟಿ ಅವರು ಹೇಳಿದ ಪ್ರಕಾರ ಪ್ರಶ್ನೆ ಮಾಡಿದ್ದೆವು. ಹೌದು ಹೌದು. ಹಾಲು ಮತದೊಳಗ ಮುದ್ದೆ ಮಾಳಿಂಗರಾಯನ ಮತ್ತು ಜಕರಾಯಿನ ಶಿಲಾಲ್ಪಿ ಹೊಡೆದು ಬಂದ ಸಿಕ್ಕ. ಹೌದು. ದಿಲ್ಲಿ ಭಾಷೆನ ಪಟ್ಯಾಣದೊಳಗ ಒಡ್ಡಿ ಒಳಗ ಶಿವಸ್ಥಾನ ಇಳಿತು. ಹೌದು ಹೌದು. ಅಂದ್ರೆ ಅಲ್ಲಿ ತಂದಿಟ್ರು. ಪಾಂಡವರು ಭೀಮ ತಂದಿಟ್ಟಾನಂತ ಹೇಳ್ತಾರ. ಹೌದು ಹೌದು. ವೀರದೇವರು ತಂದಾನಂತ ಒಬ್ರು ಹೇಳ್ತಾರ. ಹೇಳ್ತಾರಲ್ರಿಪ್ಪ. ಹಿಂಗ ಅಲ್ಲಿ ಬಂದು ಇಳಿತು. ಹೌದು ಇಳಿತು. ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲೇ ಸಿಕ್ಕ ಹೊಡೆದಿತ್ತು. ಹೌದು ಹೌದು. ಅವಾಗ ಜಕ್ಕಪ್ಪ ಮಾಳಪ್ಪಗ ಇದೇ ಎತ್ತಿ ಕೊಟ್ರ ಅವ್ರು. ತೋರಪ್ಪ ನಿಮ್ಮ ಶಿವಸ್ಥಾನ ನೀವು ಒಯ್ರಿ, ಕೈವಾಸಿ ಆಯ್ತು, ನಿಮ್ಮ ಕೈವಾಸಿ ಆಗಲಿ ನಿಮ್ಮದು ಹೇಳಿ ಎತ್ತಿ ಕೊಟ್ರು ಹೋಯ್ತು. ಹೌದು ಹೌದು. ಹಂಗ ಇನ್ನೊಂದು ಸಮಾಜಕ್ಕೆ 45 ಬಿರುದಾವಳಿ ಹೋಗ್ಯಾವ. ಇನ್ನೊಂದು ಸಮಾಜಕ್ಕ ಇನ್ನೊಂದು ಸಮಾಜಕ್ಕ 45 ಬಿರುದಾವಳಿ ಹೋಗ್ಯಾವ. ಅವು ಬಿರುದಾವಳಿಗಳು ಯಾವ ಮತ್ತು ತೊಂದಿರ್ತಕ್ಕಂಥ ಸಮಾಜ ಯಾರ್ದು? ಯಾವ ಸಮಾಜಕ್ಕೆ ಹೋಗ್ಯಾವ? ಈ ಪ್ರಶ್ನೆ ಅವ್ರಿಗೆ ಕೇಳಿದ್ದವ. ಅವ್ರು ಅಂದ್ರೆ ಹುಡುಕಲಗತ್ತೀವಿ, ಪ್ರಯತ್ನ ನಡೆದು ಹೇಳ್ಯಾರ. ಅವ್ರು ಸಿಕ್ಕಿಲ್ಲ ಸಿಕ್ಕರೆ ಹೇಳ್ತೀವಿ, ಸಿಗ್ಲಿಕ್ಕ ಇಲ್ಲ ಹೇಳ್ದಿಲ್ಲ ತಕರಾರಿಲ್ಲ. ನಮ್ಮ ಸರ್ ಒಂದು ಪ್ರಶ್ನೆ ಮಾಡಿದ್ರು. ಏನ್ ಮಾಡ್ಯಾರಿಪ್ಪ? ನೀವೇ ಹೇಳ್ರಿ ಸರ್. ಆದಿಶಕ್ತಿ ಪೂರ್ವದೊಳಗೆ ಯಾವ ಯುಗದೊಳಗೆ ಹುಟ್ಟದಳು? ಹೌದು ಹೌದು. ಆದಿಶಕ್ತಿ ಅತ್ತಾರ ಜಗನೇ ಎತ್ತದ. ಜಗನೇ ಪೂರ್ವದೊಳಗರಿ ಯಾವ ಯುಗದಾಗ ಹುಟ್ಟ್ಯಾಳ ಕೇಳ್ಯಾರ. ಅದಕ್ಕೆ ಅವರು ಸಿದ್ಧಶ್ರೀ ಪುರಾಣ ತಂದು ಅನಂತ ಯುಗದೊಳಗ ಹುಟ್ಟ್ಯಾಳ ಅಂತ ಹೇಳಿ ತಗೊಂಡು ಬಂದಾರ. ಹೌದು, ತಂದು ತೋರ್ಸ್ಯಾರ. ಲಕ್ಷ್ಮೀ ದೇವಿ ಇಲ್ರಿ, ಲಕ್ಷ್ಮೀ ದೇವಿ ಹುಟ್ಟ್ಯಾಳ ತೋರ್ಸ್ಯಾರ. ಅನಂತ ಯುಗದಾಗ ಅನಂತ ಶಯನ ಆದಿನಾರಾಯಣ ಆದಿಶೇಷನ ಮ್ಯಾಗ ಆಸನಾಗಿದ್ದ. ಅವಾಗ ಲಕ್ಷ್ಮೀದು ಇದು ಅನಂತ ಯುಗದ ಮಾತಾ. ಇದು ನಾವು ಕೇಳಿದ್ದೆ ಬೇರೆ. ಇದು ಲಕ್ಷ್ಮಿ ಅವತಾರದಲ್ಲಿ ನೀವು ಹೇಳಿದ್ದು ಸತ್ಯ ಅದ, ಒಪ್ಕೋತೀನಿ. ಇದು ಬರೋಬರ ದಾರಿ. ಆದ್ರೆ ಆದಿಶಕ್ತಿ ಯಾವ ಯುಗದೊಳಗಿದ್ಳು? ನೀ ಪುರಾಣ ತಂದು ತೋರಿಸಿದ್ದು ಸತ್ಯ ಅದ, ಅನಂತ ಯುಗದದು. ಹೌದು, ಅವಾಗ ಆದಿಶಕ್ತಿ ಇಲ್ಲ. ಅನಂತ ಆದಿಶಕ್ತಿ ಇದ್ದು ಯುಗನೇ ಬೇರೆ ಅದ. ನಾವು ವಿಚಾರ ಮಾಡಿ ಹುಡುಕು. ಹೌದು, ಹುಡುಕಿ ಹೇಳು. ನಿನಗೆ ಬೇಡಪ್ಪ ವಲ್ಲಪ್ಪ ನನಗೆ ಸಿಕ್ಕಿಲ್ಲಪ್ಪ ಅಂದ್ರೆ ಲೇಖಿನೇ ತೋರಿಸ್ತೀನಿ. ಅದನ್ನು ಬರಲ್ಲ ಅಂದ್ರೆ ತೋರಿಸ್ಬೇಕಾತ. ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ. ಹೌದು, ಅದು ಸಿಗನ ಹಂಗೆ ತೊಂದು ಟೇಜಿಗೆ ಬಂದ್ರು. ಅದಕ್ಕೆ ಶಬ್ಬಾಷ್ ಏನಲ್ಲ ಬಹಳ ಮಂದಿ. ಹೌದೌದು. ಸಿಕ್ಕಟ್ಟು ಅದು ಏನದ, ನಮ್ಮ ತಾಯಿ ಮೇಲೆ ಮುಚ್ಚಿಡ್ಬೇಕು. ಮಗ ಆಕಿ ತಂದು ನಮ್ಮ ಮಗು ಇಕ್ಕಿನ ಮಂದ್ಯಾಗ ತೋರಿಸೋದಿರಲ್ಲ. ಹೌದೌದು. ಎಷ್ಟು ಸಿಕ್ಕದ ಅಷ್ಟು ಬಾಯಿ ತೋಡಿ ಹೇಳಿ ಹೋಗೋದು. ಇಲ್ಲೇನು ಜಬರ್ದಸ್ತ್ ಮಾಡಿ ನಮಗ್ ಪುರಾಣ ಬೇಕಂತ ಯಾವನು ಕೇಳಿಲ್ಲ. ಹೌದೌದು. ಇದು ಪುರಾಣ ಊರ್ನು ಅಲ್ಲ, ಸಿದ್ದಾಟಿಗೆ ಊರ ಐತಿ. ಹೌದಾ, ನಿಮಗೆ ಎಷ್ಟು ಮೆಲಕಿರ್ತದ ಅಷ್ಟು ಹೇಳಿ ಹೋಗೋದದ. ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ. ಏನ್ ಹೇಳ್ಬೇಕಂತೀರಿಪ್ಪ? ಅವ್ರೊಂದ್ ಎರಡು ನಮಗ್ ಕೇಳ್ಯಾರ. ಕೇಳ್ಯಾರಪ್ಪ ಯಾರು? ಕೋಮಾಲಿ ಅಲ್ಲ, ಕಾಮಾಲಿ. ಕಾಮಾಲಿ ಎಷ್ಟನೇ ಪತ್ನಿ ಮತ್ತು ಯಾವ ಅಂಕಿತದಲ್ಲಿ ಬರೆದಿದ್ದಾಳೆ? ಇದು ಕೇಳ್ಯಾರ ಅವರು. ಮತ್ತೆ ಇನ್ನೊಂದು ಕೇಳ್ಯಾರ. ಪಾರ್ವತಿ ಪುನಃ ಮನೆಗೆ ಮರಳಿದ ಕಾರಣವೇನು? ಯಾರು ಶಿವನಿಗೆ ಅಳಿಸಿದನು ತಿಳಿಸಿದನು ಆಗಬೇಕಿತ್ತದು, ಅಳಿಸಿದನು ಅಂತದ. ಮತ್ತೆ ಅಳಿಸಿದ ಇತ್ತು ಅಂದ್ರೆ ಇರ್ಬೋದು ಲೇಖನದವರು.
ಇದಕ್ಕೆ ನಮಗೆ ತಿಳಿದಷ್ಟು ಪಾರ್ವತಿ ಪುನಃ ಮನೆಗೆ ಮರಳಿದ ಕಾರಣವನ್ನು ಜಯ ವಿಜಯರು ಶಿವನಿಗೆ ತಿಳಿಸಿದರು. ಜಯ ವಿಜಯರು ಜಯ ವಿಜಯರು ಜಯ ವಿಜಯರು ಶಿವನಿಗೆ ಹೇಳಿದ್ರು ಅವರು, ಪಾರ್ವತಿ ಹೊಳೆ ಮರಳಿ ಮನೆಗೆ ಹೋಗ್ಯಾಳ ಅಂತೇಳಿ ಜಯ ವಿಜಯರು ಹೇಳ್ಯಾರ. ಶಿವನಿಗೆ ಹೇಳಿದ್ರು. ಹೌದು ಇದ್ರ ಉತ್ತರ ಹಿಂಗೈತಿ. ಇದು ನಮಗೆ ಹಿರಿಯರ ಹೇಳಿಕೆ ಪ್ರಕಾರ, ನಮ್ದೇನು ಬುಕ್ಕಿಲ್ಲ ಪಕ್ಕಿಲ್ಲ. ಇದು ಹಿರಿಯರ ಹೇಳಿಕೆ ಪ್ರಕಾರ. ಇಲ್ಲ ನನ್ನ ಬಲಿ ಬ್ಯಾರೆ ಅದ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಹೇಳ್ರಿ. ಇರ್ಬಹುದು. ಒಂದೇ ಪ್ರಶ್ನೆ 3 ಉತ್ತರ ಇರ್ತಾವ. ಇರ್ಲಿ, ಏನು ಆತ್ಮೀಯ ಬಂಧುಗಳಿಗೆ ಕೋಮಾಲಿದೊಂದು ಕೇಳ್ಯಾರ ಅವರು. ಹೌದು, ಹೇಳೋಣ ಮುಂದಿನ ಸಂದಿಗೆ. ಕೋಮಾಲಿದು ಮುಂದಿನ ಸಂದಿಗೆ ಯಾಕ್ರಿ? ಅದು ಪ್ರಶ್ನೆನ ನಮಗ್ ಬರುದಿಲ್ಲ. ಹೌದು, ಯಾಕ್ರಿ? ಕೈ ಎತ್ತಿ ಹೇಳ್ತೀವಿ, ಹಿಂಗ್ ಹೇಳ್ಬೇಕು. ಪ್ರಶ್ನೆ ನಮಗ್ ಬರುದಿಲ್ಲ. ಕೋಮಾಲಿ ಅನ್ನೋದು ಪ್ರಶ್ನೆ ನಮಗ್ ಬಂದಿಲ್ಲ, ಅದು ಬರುದೂ ಇಲ್ಲ. ಅವ್ರ ಉತ್ತರ ಹೇಳ್ತಾರ, ಅವ್ರ ಬಾಯಲ್ಲಿ ಕೇಳ್ರಿ. ಇರ್ಲಿ, ಏನು ಆತ್ಮೀಯ ಬಂಧುಗಳೇ, ಭಕ್ತಿ ಮತ್ತು ಜ್ಞಾನ ಇಟ್ಟಿದ್ದೆವು. ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಅವ್ರ ಭಕ್ತಿ ಹಿಡ್ಕೊಂಡು ಮುಕ್ತನ ಆಗ್ತದ ಅಂತ ಹೇಳ್ಯಾರ ಅವರು. ಹೇಳಿ, ತಕರಾರಿಲ್ಲ. ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ಭಕ್ತಿಗೆ ಹೆಂಗ ಹೋಗೋದು? ಹೆಂಗ್ ಹೋದ್ರಿಪ್ಪ ಮಾತಾಡಕ್ಕೆ? ಭಕ್ತಿ ಹೆಂಗದ? ಭಕ್ತಿ ಜಗಳ ಹಚ್ಚತದ. ಜ್ಞಾನ ಜಗಳ ಹಚ್ಚೋದಿಲ್ಲ. ಹಚ್ಚಲ್ಲ. ಭಕ್ತಿ ಹೆಂಗ? ಬರೀ ಜಗಳ ಹಚ್ಚೋದೈತಿ. ಹೌದಾ? ಬಾಯಿ ಕೆಡುವುದು ಭಕ್ತಿ. ಭಕ್ತಿ ಬಾಯಿಗೆ ಕೆಡೋದದ, ಹಾಳು ಬಾಯಿಗೆ ಹೋಗಿ ಬೀಳೋದು. ಜ್ಞಾನ ಹಂಗಿಲ್ಲ. ಮಗನ, ಅಲ್ಲಿ ಬಾಯದು ಬೀಳಬೇಡಿ ಅಂತ ಜ್ಞಾನ ಹತ್ತದಿಲ್ಲ. ಹತ್ತದ ಬರೇ ಶಿವ ಶಿವ ಹರ ಹರ ಅನ್ಕೋತ ಕೂತ್ರೆ ಕೆಲಸ ಕೊಡೋದಿಲ್ಲ. ಹೌದಾ? ಅದ್ರಲ್ಲಿ ಜ್ಞಾನ ಉತ್ಪತ್ತಿ ಆಯ್ತಂದ್ರೆ ಅರು ಬರ್ತದ. ಅರು ಬಂದಾಕರ್ನೆ ಭಕ್ತಿ ಮಾಡಕ್ ಬರುತ್ತಾ. ಅದಕ್ಕೆ ಇರ್ಲಿ ನಮ್ಮ ಆತ್ಮೀಯ ಬಂಧುಗಳೇ, ಸಣ್ಣ ಬಾಲಕ ಉದ್ದಾಲಕ ಮುನಿ ಮಗ ನಚಿಕೇತು. ಪೂಜಪ್ಪಣ್ಣ. ಹೌದಾ? ಉದ್ದಾಲಕ ಮುನಿ ಮಗ ನಚಿಕೇತು ಹೆಂಗ ಇದ್ದ? ಹೆಂಗತೀನ್ರಿಪ್ಪ? 6-7 ವರ್ಷದ ಕಂದ. 6-7 ವರ್ಷದ ಮಗ ತಂದಿ ಜೋಡಿ ವಾದ ಮಾಡ್ಲಕತ್ತಿದ್ದ. ಹೌದು. ತಂದಿ ಯಜ್ಞ ಹೂಡಿದ್ದ. ಹೌದು. ಯಜ್ಞ ಹೂಡಿ ಎಲ್ಲರಿಗೆ ಆಕಳ ದಾನ ಕೊಡ್ತಿದ್ದವ. ಆಕಳ ದಾನ ಮಾಡುವಂತ ಸಂದರ್ಭದೊಳಗ ಏನಾಗಿದ್ರಿಪ್ಪ? ಉದ್ದಾಲಕ ಮುನಿ ಮಗ ನಚಿಕೇತು ಹುಡುಗ ಅಂದ. ಏನತ್ತ? ಯಪ್ಪ, ದಾನ ಇಂಥವ್ ಯಾಕೆ ಮಾಡ್ತೀವಿ? ಚಲೋ ಅದಾವಲ್ಲ ಆ ಆಕಳ ಹಿತ್ತಲದೊಳಗ. ಹೌದಾ? ಆ ಚಲೋ ಕೊಡಮು, ಇವು ಬೇಡ, ಹಳಿ ಆಕಳಗಳು ಕೊಡಬೇಡ ಅಂದಾವ. ಹೌದು, ಚಲೋ ಕುಡಮಂದ. ಹೌದು. ಅವಾಗ ಇವ ಅಂದ, ಏನತ್ತ? ಮಗನ, ಇದ್ರ ವಾದರ್ಸಕತ್ತಿ ನನಗ, ಇದ್ರ ಯಾಕೆ ವಾದಿಸ್ತಿ? ಇದ್ರ ವಾದಿಸ್ಬೇಡ ಅಂದಾವ. ಹೌದು. ಮಗನ, ಅವರಿಗೆಲ್ಲ ಅವಕ್ಕೆಲ್ಲ ಬಿಟ್ಟು ನಿನಗೆ ದಾನ ಮಾಡ್ತೀನಿ ನೋಡು ಅಂದ. ಹೌದು. ಅವಾಗ ನಚಿಕೇತು ಅಂದ, ಯಪ್ಪ, ದಾನ ಯಾರಿಗೆ ಮಾಡಿದ್ ಹೇಳ ನನಗಂದ. ಅವಾಗ ಅವ ಅಂದ, ಉದ್ದಾಲಕ ಮುನಿ, ಮಗನ, ನಿನಗ ದಾನ ಯಮಗ ಮಾಡಿನಂದ. ಹೌದು. ದಾನ ಯಾರಿಗೆ ಕೊಟ್ಟಿನಂದ? ಯಮರಾಜ ಕೊಟ್ಟಿನಂದ. ಹೌದು. ಅವಾಗ ಮಗನಿಗೆ ಜ್ಞಾನ ಉದಯ ಆಯ್ತು. ಹೌದು. ನಮ್ಮ ಅಪ್ಪ ಯಾವಾಗ ಯಮಗ ಕೊಟ್ಟೇನೆ ಅಂತ ಹೇಳ್ಯಾನಂದ ಮೇಲೆ ಯಮನ ಹುಡುಕ್ಯಾಡಿ ನಾ ಕೇಳ್ಕೊಂಡು ಬರ್ಬೇಕಂದ. ಹೌದು. ಕೇಳ್ಕೊಂಡು ಬರ್ಬೇಕಂತ ಹೇಳಿ ಹುಡುಗ ಅಡವಿ ಅರಣ್ಯದೊಳಗ ತಿರುಗಾಡ್ಕೊತ ಹೋಯ್ತು. ಹೋಗೋರದೊಳಗ ಏನಾಗಿದ್ರಿಪ್ಪ? ಅಡವಿ ಅರಣ್ಯದೊಳಗ ಹಾಯ್ದು ಹಾದ. ಕಲ್ಲ ಮುಳ್ಳ ತುಳಿತಿದ್ದ, ಕಾಲಾಗ ರಗತ ಸೋರ್ತಿತ್ತು. ಹೌದು. ಹಂಗೆ ಹುಡುಗ ಆ ಯಮರಾಜನ ಕಡಿ ಹಾದ. ಹೋಗಿ ಮನಿ ಬಾಗಲ ಮುಂದೆ ನಿತ್ತ ಯಮರಾಜನ ಹೆಂಡತಿ ಶಸ್ಯ ಶ್ಯಾಮಲ. ಏನ್ ಹೇಳ್ತಾಳ್ರಿಪ್ಪ? ಶಸ್ಯ ಶ್ಯಾಮಲ, ಯಪ್ಪ ಎಷ್ಟು ಮುದ್ದಾಗಿದ್ದು ಮಗನ, ಯಾರು ನೀ ಅಂತ ಕೇಳ್ದಳಕ್ಕಿ. ಹೌದು. ಏನ್ ಹೇಳ್ತಾಳ್ರಿಪ್ಪ? ಅವಾಗ ನಚಿಕೇತು ಅಂದ ಹುಡುಗ, ತಾಯಿ ಯಮಧರ್ಮ ಎಲ್ಲಾನ ಅಂದವ. ಹೌದು. ಯಮಧರ್ಮ ತೊಂದ್ ಏನ್ ಮಾಡ್ತವ ತಮ್ಮ, ಹೋಗಿ ನೀ ಬಂದ ದಾರಿ ಹಿಡಿದು ಹೋಗನಳಕ್ಕಿ. ಹೌದು. ಇಲ್ಲ ತಾಯಿ, ಹಂಗ ಹೋಗೋದಿಲ್ಲ ಅಂದವ. ಹೌದು. ಹಂಗ ಹೋಗವಲ್ಲ, ಯಮರಾಜನ ಜೋಡಿ ನನ್ನ ಮಾತದವ. ಹೌದು, ಮಾತಾಡವ. ಅವು 4 ಮಾತುಗಳ ಕೇಳೇ ಹೋಗ್ತೀನಿ ಅಂದ. ಹೌದು. ಅವಾಗ ಅಕ್ಕಿ ಅಂದಳು, ಶಿಷ್ಯ ಶ್ಯಾಮಲಾದೇವಿ ಅಂತಾಳ, ಏನ್ ಹೇಳ್ತಾಳ್ರಿಪ್ಪ? ಮಗನ,
ಅಲ್ಲಿ ಕುಂದ್ರಬೇಡ, ಒಳಗರೆ ಬಾ, ಒಳಗೆ ಬಂದು ಕುಂದ್ರ ಇಲ್ಲವ. ಅವ್ರು ಯಾವಾಗ ಬರುತ್ತಾರ ಹೇಳಿ ಮಟ್ಟ ಒಂಟ ಗಾಲಿಲಿ ಅವನ ಹೆಸರ ಮೇಲೆ ತಪ ನಿಂದಿರ್ತೀನಿ ಅಂದ. ಹೌದೌದು. ಒಂಟ ಗಾಲಿನ ಮೇಲೆ ಕೂಸ ನಿತ್ತು ಯಮ 3 ದಿವಸ ಆದ್ರೂ ಬರ್ಲಿಲ್ಲ. ಹೌದು. 3 ದಿವಸ ಗತಿಸಿ ಹೋಯ್ತು. ಅವಾಗ 6-7 ವರ್ಷ 5-6 ವರ್ಷದ ಮಗ ಉದ್ದಾಲಕ ಮುನಿ ಮಗ ನಚಿಕೇತು 6-7 ವರ್ಷದ ಹುಡುಗ. ಹೌದೌದು. ಏನ್ ಮಾಡ್ತಾನ್ರಿಪ್ಪ? ಹಠ ತೊಟ್ಟು ನಿತ್ತಾಗಿ ಯಮರಾಜ ಬಂದು ಶಿಷ್ಯ ಶ್ಯಾಮಲಾಗಂತಾನ. ಏನತ್ತ? ಶ್ಯಾಮಲ ಒಂದು ಚೆರಿಗೆ ನೀರ್ ತೊಗೊಂಡು ಬಾ ಅಂದ. ಹೌದೌದು. ಅವಾಗ ಅಂದ್ರು ನೀನು ನೀರಿಗೆ ಒಯ್ದು ಬೆಂಕಿ ಹಚ್ಚೋ, ಅದು ಸಣ್ಣ ಕೂಸ ನಿತ್ತದ 6-7 ವರ್ಷದ ಹುಡುಗ. ಆ ಹುಡುಗನ ತಂದು ಅದನ್ನ ಏನ್ ಹೇಳ್ತಾನ ಕೇಳವನ ಬಾಯಿಲಿ ಅಂದಳಕ್ಕಿ. ಹೌದೌದು. ಅವಾಗ ಹುಡುಗ ಕರೆದ, ತಮ್ಮ ಯಾರ ನೀ ಬಾಯಿಲಿ ಅಂದ. ಹೌದೌದು. ಏನ್ ಹೇಳ್ತ ಹುಡುಗ? ಅವಾಗ ನಚಿಕೇತು ಬಂದು ನಮಸ್ಕಾರ ಯಪ್ಪ ಅಂದ. ಹೌದು. ನಮಸ್ಕಾರ ಹೇಳಪ್ಪ ಅಂದ. ಯಪ್ಪ ನಮ್ಮ ಅಪ್ಪ ಉದ್ದಾಲಕ ಮುನಿ. ಹೌದು. ಇಡೀ ಎಲ್ಲರಿಗೆ ಆಕಳ ದಾನ ಮಾಡ್ಲಿಕ್ಕತ್ತಾನ, ಹಳಿವು ಕುಡಬೇಡ ಹೊಸವು ಕೊಡುವತ್ತ ನನ್ನ ವಾದ. ಅವಾಗ ಅಂದ, ಮಗನ ಆಕಳುಗಳು ಬಿಟ್ಟು ನಿನಗೆ ದಾನ ಕೊಟ್ಟಿನಂದನ. ಹೌದು. ಯಾರಿಗೆ ಕೊಟ್ಟನ ಅಂದವ. ಹೌದು. ಯಮರಾಜ ಕೊಟ್ಟನ ತಿಳಿಯನ. ಯಪ್ಪ ನೀ ದಾನ ತೊಂದಿದೆ ಏನು ಮಾಡಿದೆ ಅಂತ ಕೇಳ್ದ. ಹೌದು. ಅವಾಗ ಅಂದವ, ಯಪ್ಪ ನಿನಗ ತೋಳಕ್ ಬರುದಿಲ್ಲ, 100 ವರ್ಷ ವಿಷಯ ಅದ ನಿಂದು. 100 ವರ್ಷ ವಿಷಯದ ಮಗನ ನಿನಗ ತೋಳಕ ಬರುದಿಲ್ಲ. ಹೌದು. ಮರಳಿ ಹೋಗು ಅಂದ. ಹೌದೌದು. ಹಂಗ ಹೋಗುದಿಲ್ಲ, ನನಗೊಂದು ವಿದ್ಯೆ ಬೋಧನೆ ಮಾಡಂದ. ಹೌದೌದು. ಅವಾಗ ನಚಿಕೇತು ಹುಡುಗನ ತಲೆ ಮ್ಯಾಲ ಹಸ್ತ ಇಟ್ಟು ಏನ್ ಹೇಳ್ತಾನ್ರಿಪ್ಪ? ಅಗ್ನಿ ವಿದ್ಯೆ ಬೋಧನೆ ಮಾಡಿ ಕಳಿಸದ ಪುಣ್ಯಾತ್ಮರಿದು ಜ್ಞಾನದಿಂದ. ಭಕ್ತಿ ಅವರಿನ ಇಲ್ಲ. ಹೌದೌದು. ಹಿಂಗ ಕಡೆಗಾಗಿ ಹೋಗ್ಬೇಕ್ರಿ ಮಾಸ್ತರ, ಹಿಂಗ್ ಬಿಡಿಸ್ರಿ. ಅಗ್ನಿ ವಿದ್ಯೆ ತಗೊಂಡು ಭೂಲೋಕಕ್ಕೆ ಬಂದವನೇ ನಚಿಕೇತು. ಹಿಂಗ ಬಿಡಿಸ್ರಿ ವಿಷಯಗಳು. ಯಾಕಂದ್ರೆ ಅದು ಇದು ಏನು ಗುಡ್ಡ ಸುತ್ತದೇನು ಬೇಕಾಗಿಲ್ಲ, ದೃಷ್ಟಾಂತಗಳು ಹೌದು ನಂಗೆ ಮಾತಾಡ್ರಿ. ಹೌದಾ? ಜನಕ್ಕೆ ತಿಳಿಯಲಿ. ಮಾತಾಡ್ರಿ. ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ. ಹೌದಾ? ಬಹಳ ಮಾತಾಡಿದ್ರಾಗಿನ ಅವಶ್ಯಕತೆ ಇಲ್ಲ. ಎಷ್ಟು ಕಡ್ದಿರ್ತದ ಅಟ್ಟೆ ತುರ್ಸೋದದ, ಹೆಚ್ಚು ತೋರಿಸ್ರಿ. ಮತ್ತ ಮುಂದಿನ ಸಂಧಿಗೆ ಹೆಂಗ ದಾರಿ ಮಾಡಿ ಕೊಡ್ತಾರ ಹಂಗ ಹೇಳಕ್ ಬರ್ತದ. ಹೌದೌದು. ಒಂದು ಸತ್ಯ ಸುಂದರ ಅಂತ ಚಾಲ ಹಾಡಿ ಕೊಡ್ರಿ. ಹೊಸ ದಾಟಿ ಒಂದದ, ಹೆಚ್ಚಕ ಮಾತದ ಪುಣ್ಯಾತ್ಮರೇ. ಹೌದು. ಅದು ಏನ್ರ ಅಲ್ಪ ದೋಷೆಗಳಾದ್ರೂ ಸ್ವಲ್ಪ ಚಮಸ್ರಿ. ಹೌದೌದು. ಬಿಡು ಮರ ಮಾಯ್ಕಿದ ಹೊಲೆ ಹೋಯ್ತಲ್ಲ. ಹಲೋ 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 ತಿರುವಪ್ಪ ಬಟನ್ಕಾಯಿ ಮ್ಯಾಗಿಂದು. ಹಲೋ